ಬೆಲೆ ಏರಿಕೆಯಿಂದಾಗಿ ಜನರು ರೋಸಿ ಹೋಗಿದ್ದಾರೆ. ಇದೀಗ ರಾಜ್ಯದ ಜನರಿಗೆ ಸರ್ಕಾರ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕೊಡಲು ಮುಂದಾಗ್ತಾ ಇದೆ. ಹೌದು, ರಾಜ್ಯದಲ್ಲಿ ಇರತಕ್ಕಂತಹ ಮೃಗಾಲಯಗಳ ಶುಲ್ಕವನ್ನ 20% ಏರಿಕೆ ಮಾಡಲು ಮೃಗಾಲಯ ಪ್ರಾಧಿಕಾರ ಮುಂದಾಗ್ತಾ ಇದೆ. ಹೌದು, ಮೃಗಾಲಯಗಳ ಶುಲ್ಕವನ್ನ 50% ಏರಿಕೆ ಮಾಡಲು ಮೃಗಾಲಯಗಳ ಪ್ರಾಧಿಕಾರ ಅರಣ್ಯ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಆದರೆ ಅರಣ್ಯ ಇಲಾಖೆ ಕೇವಲ 20% ಏರಿಕೆ ಮಾಡಲು ಅನುಮತಿಯನ್ನು ನೀಡಿದ್ದು ಆಗಸ್ಟ್ 1ರಿಂದಲೇ ಈ ನಿಯಮ ಜಾರಿಯಾಗ್ತಾ ಇದೆ. ಹೌದು, ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಬನ್ನೇರುಘಟ್ಟ ಮೃಗಾಲಯದಲ್ಲಿನ ಪಶು ಪಕ್ಷಿಗಳ ನಿರ್ವಹಣೆ ಮಾಡಬೇಕಾಗಿದೆಯಂತೆ. ಇದರ ಜೊತೆಗೆ ಸಿಬ್ಬಂದಿಗಳ ವೇತನ ಹೆಚ್ಚಳವನ್ನು ಕೂಡ ಮಾಡಬೇಕಾಗಿದೆಯಂತೆ. ಹೀಗಾಗಿ ಮೃಗಾಲಯದ ಪ್ರಾಧಿಕಾರ 50% ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಆದರೆ ಅರಣ್ಯ ಇಲಾಖೆ ಸಚಿವರು ಕೇವಲ 20% ಮಾತ್ರ ದರವನ್ನು ಹೆಚ್ಚಳ ಮಾಡೋದಕ್ಕೆ ಅನುಮತಿಯನ್ನು ನೀಡಿದ್ದು ಸಫಾರಿ ದರವನ್ನು ಹೆಚ್ಚಳ ಮಾಡದಂತೆ ಸೂಚಿಸಲಾಗಿದೆ. ಸದ್ಯ ಮೈಸೂರು ಮೃಗಾಲಯ ಹಾಗೂ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಯಸ್ಕರಿಗೆ ₹100 ಟಿಕೆಟ್ ಇದ್ದು ಮಕ್ಕಳಿಗೆ ₹50 ಇದೆ. ಇನ್ನು ಪರಿಷ್ಕರಣೆಯ ಬಳಿಕ ವಯಸ್ಕರಿಗೆ ₹120 ಹಾಗೂ ಮಕ್ಕಳಿಗೆ ₹60 ಹಾಗೆ ಸಫಾಯಿ ದರವನ್ನು ಕೂಡ ನಿಗದಿ ಮಾಡಲಾಗಿದೆ. ಇದರ ಜೊತೆಗೆ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನವನದ ಪ್ರವೇಶ ಶುಲ್ಕವನ್ನ ಕೂಡ 20% ಹೆಚ್ಚಳ ಮಾಡಲಾಗಿದ್ದು ಈ ನೂತನ ಬೆಲೆಯೂ ಕೂಡ ಆಗಸ್ಟ್ 1ರಿಂದಲೇ ಜಾರಿಯಾಗ್ತಾ ಇದ್ದು ಮನಸ್ಸಿನ ರಿಲ್ಯಾಕ್ಸ್ಗೆಂದು ಮೃಗಾಲಯಕ್ಕೆ ಹೋಗ್ತಾ ಇದ್ದವರಿಗೆ ಇನ್ನು ಮುಂದೆ ಬೆಲೆ ಏರಿಕೆಯ ಬಿಸಿ ತಾಗ್ತಾ ಇದೆ.